ಹೇಗಿದ್ದೀರಾ? ಊಟ ಆಯಿತಾ? ಟ್ಯಾಬ್ಲೆಟ್ಸ್ ತೊಗೊಂಡ್ರಾ? ಅಂದರೆ ನೀವಿನ್ನೂ ಮೊನ್ನೆ ರಾತ್ರಿ ನಡೆದಿದ್ದನ್ನು ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ಅಂತ ಆಯಿತು. ನೋಡಿ, ನಾನು ಹೇಳಿದೆ ತಾನೆ, ನನಗೆ ತುಂಬ ಗಾಬರಿ ಆಯಿತು. ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ನಾನೇನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಿ ದಯವಿಟ್ಟು. ನೀವು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು ಅಲ್ವಾ? ನಾನು ಏನೇ ಕೇಳಿದ್ರು ಇಲ್ಲ, ಆಗಲ್ಲ, ಇಷ್ಟ ಇಲ್ಲ ಅಂತ ನನ್ನಿಂದ ನೀವು ದೂರ ಹೋಗ್ಬೋದು. ನೀವು ಮಾತಾಡ್ಸಿದ ತಕ್ಷಣ ನಾನು ನಿಮ್ಮನ್ನು ಮಾತಾಡಿಸ್ಬಿಡ್ಬೇಕು ಅಲ್ವಾ? ಇದು ಯಾವ ಸೀಮೆ ನ್ಯಾಯ ರೀ? ಅದು ಹಾಗಲ್ಲ. ಹಾಗೂ ಅಲ್ಲ, ಹೀಗೂ ಅಲ್ಲ. ಏನು ನಾನು ನಿಮ್ಮ ಹತ್ರ ಮೊದಲಿನ ಥರ ಮಾತಾಡ್ಕೊಂಡಿರ್ಬೇಕು ಅಲ್ವಾ? ಹಾಗಿದ್ರೆ ಒಂದು ಕಂಡೀಷನ್. ಏನು? ನಾಳೆ ನೀವು ಎಲ್ಲೂ ಹೋಗೋ ಹಾಗಿಲ್ಲ, ನನ್ನ ಜೊತೆನೇ ಇರಬೇಕು. ಅರ್ಥ ಆಯ್ತಾ? ಏನು? ನಾಳೆನಾ? ಇಲ್ಲ, ಆಗಲ್ಲ. ನಾಳೆ ಸ್ವಲ್ಪ ನನಗೆ ಕೆಲಸ ಇದೆ. ಯಾವಾಗ ಕೇಳಿದ್ರು ಏನಾದರೂ ಒಂದು ನೆಪ ಹೇಳಿ ನನ್ನ ಅವಾಯ್ಡ್ ಮಾಡ್ತಾನೆ ಇರ್ತೀರಲ್ಲ, ಯಾಕೆ? ನನ್ನೊಂದು ಚಿಕ್ಕ ಆಸೆಯನ್ನು ಈಡೇರ್ಸೋಕ್ಕಾಗಲ್ವಾ? ನನ್ನ ಜೊತೆ ಇರೋದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನ್ರಿ ಇದೆ ನಿಮಗೆ? ಅದೇನು ಅಂತ ನನಗೂ ಹೇಳಿ, ಇಲ್ಲಾಂದರೆ ನಾನು ನಿಮ್ಮ ಜೊತೆ ಬರಲ್ಲ. ಬೇಡ ಬೇಡ, ನಾನೊಬ್ಬಳೇ ಹೋಗಬೇಕು. ಅಲ್ಲ, ಅಂಥ ಮುಖ್ಯವಾದ ಕೆಲಸ ಏನಿದೆ ಅಂತ ಕೇಳ್ಬೋದಾ? ಯಾವ ದೇವಸ್ಥಾನದಲ್ಲಿ ಯಾವ ಹರಕೆ ಹೊತ್ಕೊಳ್ಳೋಕೆ ಹೊರಟಿದ್ದೀರೋ ಏನೋ, ಅಷ್ಟೇ ತಾನೇ? ನೋಡಿ, ನಿಮಗೆ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಾಳೆ ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಹೋಗಬೇಕು ಅಷ್ಟೇ. ಪ್ಲೀಸ್ ಕಣ್ರಿ, ನಾಳೆ ಒಂದಿನ ನನ್ನ ಜೊತೆ ಇರಿ. ಆಮೇಲೆ ನಾನು ಏನೂ ಕೇಳಲ್ಲ. ಆಮೇಲೆ ನಿಮ್ಮ ಕೆಲಸ ಏನೇ ಇದೆಯೋ ಎಲ್ಲ ಮುಗಿಸ್ಕೊಳ್ಳಿ. ಪ್ಲೀಸ್ ಅಮೃತ ಅವರೇ, ನಾಳೆ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ನನ್ನದೊಂದು ಚಿಕ್ಕ ಆಸೆನೂ ಈಡೇರಿಸಲ್ವಾ ನೀವು? ಪ್ಲೀಸ್ ಅಮೃತ ಅವರೇ. ಮೌನಂ ಸಮ್ಮತಿ ಲಕ್ಷಣಂ ಅಂತ ದೊಡ್ಡವ್ರು ಹೇಳ್ತಾರೆ. ಬಾ ಅಮೃತ, ಯುದ್ಧಕ್ಕೆ ಸಿದ್ಧವಾಗಿದ್ದೀಯಾ? ಹ್ಞೂ ಗುರುಗಳೇ. ನೆನಪಿರಲಿ ಅಮೃತ, ನೀನು ಪಣಕ್ಕಿಟ್ಟಿರೋದು ನಿನ್ನ ಗಂಡನ ಪ್ರಾಣನ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅರ್ಜುನ ಸಾಯ್ತಾನೆ. ಇನ್ನೊಂದ್ಸಲ ಯೋಚನೆ ಮಾಡು, ನೀನು ಅರ್ಜುನನ ಪ್ರಾಣದ ಜೊತೆ ಆಟ ಆಡ್ತಿದ್ದೀಯಾ? ಇಲ್ಲ ಗುರುಗಳೇ, ಶಿವಲಿಂಗ ಮನೆಗೆ ವಾಪಸ್ ಬರೋದ್ರಿಂದ ನನ್ನ ನಾಗಮಣಿ ಹುಡುಕಾಟಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ನಾನು ಯಾರ ಪ್ರಾಣದ ಜೊತೆ ಆಟ ಆಡೋದಕ್ಕೂ ಸಿದ್ಧ ಇದ್ದೀನಿ. ಈಗ ಹೇಳಿ, ಅರ್ಜುನ ಆತ್ಮನ ನಾನು ವಶಕ್ಕೆ ತಗೋಬೇಕು ಅನ್ನೋದಾದರೆ ನಾನೇನು ಮಾಡಬೇಕು ಅಂತ? ಅರ್ಜುನನ ಪ್ರಾಣನ ಬಲಿ ತಗೋಬೇಕು, ಅರ್ಜುನನ್ನ ಸಾಯಿಸಬೇಕು. ನಿನ್ನಿಂದ ಸಾಧ್ಯನಾ? ಇದೇನಮೃತ, ಏನು ಮಾಡೋದಕ್ಕೂ ಸಿದ್ಧ ಅಂತಿದ್ದೆ, ಈಗ ನೋಡಿದ್ರೆ ಕಣ್ಣಲ್ಲಿ ನೀರು. ಈಗ ನನ್ನನ್ನು ಏನೂ ಪ್ರಶ್ನೆ ಮಾಡಿಬಿಡಿ ಗುರುಗಳೇ. ಆಗಬೇಕಾಗಿರೋ ಕೆಲಸ ಏನು ಅಂತ ಹೇಳಿ ಸಾಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೋ ನೋಡು ಅಮೃತ, ಇದುವೇ ಮಾಯಾಫಲ. ಇದನ್ನ ಅರ್ಜುನ ತಿನ್ನು ಹಾಗೆ ನೀನು ಮಾಡಬೇಕು. ಇದನ್ನು ತಿಂದು ಸ್ವಲ್ಪ ಹೊತ್ತಿನಲ್ಲೇ ಅರ್ಜುನ ಸಾಯ್ತಾನೆ.
ಅವನ ಪ್ರಾಣ ಪಕ್ಷಿ ನಿನ್ನೊಳಗೆ ಲೀನ ಆಗುತ್ತೆ. ಅಗಾಧವಾದ ಶಕ್ತಿ ನಿನ್ನದಾಗುತ್ತೆ. ದುಪ್ಪಟ್ಟು ಶಕ್ತಿವಂತಳಾದ ನೀನು ಘಟಸರ್ಪದ ಕೋಟೆಯನ್ನು ಭೇದಿಸಲಿಕ್ಕೆ ಸಾಧ್ಯ ಆಗುತ್ತೆ. ಘಟಸರ್ಪದ ವ್ಯೂಹವನ್ನು ಭೇದಿಸಿ ಶಿವಲಿಂಗವನ್ನು ಪಡ್ಕೊಂಡು ಸೂರ್ಯಾಸ್ತದೊಳಗೆ ನೀನು ಬಂದು ಮನೆ ಸೇರಬೇಕು. ಇದೇ ನಿನ್ನ ಮುಂದಿರೋ ಸವಾಲು. ಸ್ವೀಕರಿಸಲಿಕ್ಕೆ ಸಿದ್ಧಳಿದ್ದೀಯಾ ಅಲ್ವಾ? ಖಂಡಿತ ಗುರುಗಳೇ, ನೀವು ಹೇಳ್ದಾಗೆ ಆ ಶಿವಲಿಂಗನ ಪಡ್ಕೊಂಡು ಬಂದು ಆ ಮನೆಗೆ ಸೇರಿಸ್ತೀನಿ. वीरभद्राय अग्निनेत्राय घोरसंहारः सकललोकाय सर्वभूताय सत्यसाक्षात्करा ಇದೇನು ಅರ್ಜುನ್, ಆನಿವರ್ಸರಿ ಕೇಕು? ಮದ್ವೆ ಆಗಿ 2 ತಿಂಗಳಾಗಿಲ್ಲ, ಆಗ್ಲೇ ಆನಿವರ್ಸರಿನಾ? ಏನೋ ಬ್ರದರ್, ಸರ್ಪ್ರೈಸ್. ಇವತ್ತು ನನಗೆ ತುಂಬ ಸ್ಪೆಷಲ್ ಆಗಿರೋ ದಿನ ಕಣೋ. ಓಹೋ, ಅದೇನಪ್ಪ ಅಂತ ಸ್ಪೆಷಲ್ ಇವತ್ತು? ಅಮ್ಮ ಹೇಳಿದ್ನಲ್ಲ, ಸರ್ಪ್ರೈಸ್ ಅಂತ. ಸರ್ಪ್ರೈಸ್ ಅಲ್ಲ, ನಿನ್ನ ಹೆಂಡತಿ ಹತ್ರ ಇಟ್ಕೊ. ಅದೇನು ಸರ್ಪ್ರೈಸ್ ಅಂತ ನಮ್ಗೆಲ್ರಿಗೂ ಹೇಳು. ಮರ್ತ್ಬಿಟ್ರ ಚಿಕ್ಕಮ್ಮ? ನಿನ್ನೆ ಹೇಳಿದ್ನಲ್ಲಮ್ಮ, ನಾನು ಅಮೃತ ಅವರು ಭೇಟಿಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಬಟ್ ಆನಿವರ್ಸರಿ ಹೇಗಾಗುತ್ತೆ? ಯಾಕಾಗಬಾರ್ದು? ನಾನು ಅಮೃತ ಅವ್ರನ್ನ ನೋಡಿದ್ದ ಮೊದಲನೇ ಕ್ಷಣನೇ ಅವರೇ ನನ್ನ ಹೆಂಡತಿ ಅಂತ ಮಾನಸಿಕವಾಗಿ ಒಪ್ಕೊಂಡಾಯ್ತು. ಹಾಗಿದ್ಮೇಲೆ ನ್ಯಾಯವಾಗಿ ಇವತ್ತೇ ನನ್ನ ಆನಿವರ್ಸರಿ ಆಗಬೇಕು. ಈ ಮದುವೆ ಎಲ್ಲ ಸುಮ್ಮನೆ ಫಾರ್ಮಾಲಿಟೀಸ್ ಅಷ್ಟೇ. ಚೆನ್ನಾಗಿದೆ ಕಣೋ ನಿಂದ ಆನಿವರ್ಸರಿ ಲಾಜಿಕ್ಕು. ಸರಿ ಸರಿ, ಅಮೃತ ಅವ್ರು ಬರೋ ಅಷ್ಟರಲ್ಲಿ ನಾನು ಹೋಗಿ ಎಲ್ಲ ಡೆಕೋರೇಷನ್ ಮಾಡಬೇಕು. ನಾನು ಬರ್ತೀನಿ. ಇದಪ್ಪ, ನಾವೆಲ್ಲರೂ ಬಂದು ನಿಂಗೆ ಸಹಾಯ ಮಾಡ್ತೀವಿ. ನೋ 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 ನೋ, ಇವತ್ತೇನಿದ್ರು 1 ಮ್ಯಾನ್ ಶೋ. ಅಮೃತ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾನೇ ನಿಂತು ಡೆಕೋರೇಟ್ ಮಾಡ್ತೀನಿ. ನೀವು ಯಾರು ಬರಬೇಡಿ, ಓಕೆನಾ? ಬಾಯ್. ಒಳ್ಳೆ ಹುಡುಗ. ಅಮೃತ, ಎಲ್ಲೋ ಹೊರಗೆ ಹೋಗಿದ್ಯಾ? ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ವಿಶೇಷ ಅನ್ನಿಸ್ತದೆ. ಹಾಗೇನಿಲ್ಲ ಚಿಕ್ಕತ್ತೆ. ಕೈಯಲ್ಲೇನೋ ಹಣ್ಣಿದೆ, ದೇವಸ್ಥಾನಕ್ಕೆ ಹೋಗಿದ್ದೀನಿ ಸ್ವಲ್ಪಲ್ವಾ? ಹೌದು ಬಾವ, ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರತಿ ಸತಿ ಹೊರಗಿಂದ ಬಂದಾಗ್ಲೂ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಇದೇ ಉತ್ತರ ಅಲ್ವಾ? ಇದ್ ಬಿಟ್ರೆ ನಿನಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ಚಿತ್ರ, ಅಲ್ಲಮ್ಮ, ಇವತ್ತು ನಿಮ್ಮಿಬ್ರು ಪಾಲಿಗೆ ತುಂಬಾ ವಿಶೇಷವಾದ ದಿನ. ನೀನ್ ನೋಡಿದ್ರೆ ಒಬ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ಯಾ. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋಗಿ ಬರ್ಬಾದಾ? ವಿಶೇಷವಾದ ದಿನನ ಇವತ್ತಾ? ನನಗೇನು ಗೊತ್ತಿಲ್ಲ ಅತ್ತೆ. ಓಹೋ, ಕೈಲಿ ಪ್ರಸಾದ ಬೇರೆ ತಂದಿದ್ಯಾ? ಏನು ಅಂತ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಯಾ? ಹಾಂ, ಅದು ಇವರಿನ್ನೂ ಬೆಳಿಗ್ಗೆ ಎದ್ದಿರಲಿಲ್ಲ. ಅರ್ಜುನ್ ಅವ್ರ ಬಗ್ಗೆ ನನ್ಗೆ ಯಾಕೆ ಅನುಕಂಪ ಬರ್ತಾ ಇದೆ? ಇಲ್ಲ, ಹೀಗಾಗಬಾರ್ದು. ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಅವ್ರ ಕಡೆ ವಾಲ್ತಾ ಇದೆಯಾ? ಅವ್ರು ಸಾಯ್ತಾರೆ ಅಂತ ನಾನು ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದ್ದೀನಿ?